ये बालराजु ಪಟೇಲಮ್ಮ ಫೋನು ಅಲ್ಲಿಟ್ಟಿದ್ದೀನಿ. ಅಮ್ಮ ನಿನ್ ಹತ್ರ ಮಾತಾಡ್ಬೇಕು. ಮಾತಾಡಕ್ಕೆ ಏನೂ ಇಲ್ಲ. ಕಲೆಕ್ಟರ್ ಸಂಬಂಧ ಗೊತ್ತು ಮಾಡಿದೀನಿ. ಇಷ್ಟ್ರಲ್ಲೇ ನಿನ್ನ ಮದ್ವೆ. ನಾನ್ ಬಾಲರಾಜನ ಪ್ರೀತಿಸಿದೀನಿ. ಕಲೆಕ್ಟರ್ ಜೊತೆ ಮದ್ವೆ ಮಾಡ್ಕೋತೀಯ ಅಂದಿದ್ದಕ್ಕೆ ಅಮ್ಮ ನಿನ್ನಿಷ್ಟ ಅಂದೆ. ಅವತ್ ನನಗ್ ಪ್ರೀತಿ ಇರ್ಲಿಲ್ಲ ಅಮ್ಮ. ಮೊನ್ನೆನೆ ಅವನ್ ಮೇಲೆ ಪ್ರೀತಿ ಹುಟ್ಟು. ಮೊನ್ನೆ ಹುಟ್ಟಿದ್ರೆ ನಾಳೆ ಹೋಗುತ್ತೆ ಬಿಡು. ಮರ್ತ್ ಹೋಗೋ ಪ್ರೀತಿ ಅಲ್ಲಮ್ಮ. ಸರಿ, ಅವನಿಗೆ ಹೇಳ್ತೀನಿ, ಅವನೇ ಮರಿತಾನೆ ಬಿಡು. ಅವನ್ ಮರ್ತರು ನಾನ್ ಮರಿಯಲ್ಲ. ಮನ್ಸ್ ಕೊಟ್ಟಿದ್ದೀನಮ್ಮ. ನಾನು ಮಾತ್ ಕೊಟ್ಟಿದ್ದೀನಿ. ಅಷ್ಟಕ್ಕೂ ಏನ್ ನೋಡಿ ಪ್ರೀತಿಸ್ದೆ ಅವನನ್ನ? ಅವನ್ ದೊಡ್ಡ ಬೇವರ್ಸಿ ಕಣೆ. ಈ ಊರ್ನವ್ರನ್ನೇ ಕೇಳು. ಅವರೆಲ್ಲ ಯಾಕೆ ಅವ್ರ ಅಪ್ಪ ಅಮ್ಮನ್ನೇ ಕೇಳು, ಹೇಳ್ತಾರೆ. ದಾಸಣ್ಣ, ಬನ್ನಿ. ಏನಾಯ್ತು ದಾಸಣ್ಣ? ನಂಗೆ ಯಾಕೋ ಭಯ ಆಗ್ತಾ ಇದೆ. ಸ್ವಲ್ಪ ಸಲ್ಗೆ ಕೊಟ್ರೆ ತಲೆ ಮೇಲೆ ಬಂದು ಕೂತ್ಕೊಂತಾರೆ ಇಂಥವ್ರು. ಏನೋ? ಬನ್ನಿ. ಏನೋ ಮಗ್ನೆ, ಏನ್ ಮಾಡಿದ್ಯೋ? ಇವ್ರು ಯಾಕೋ ಹಿಂಗ ಆಡ್ತವ್ರೆ? ಒಳ್ಳೆ ಕಣ್ಣು. ನಮಸ್ಕಾರ ಅಮ್ಮ. ಕೂತ್ಕೊಳ್ಳಿ. ಇದಳಪ್ಪ, ಇದಳೋ. ಏ ಬಾಲರಾಜು. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ ಅಮ್ಮ. ಕೂತ್ಕೋ ಕೂತ್ಕೋ. ಟೀಗಿ ಕುಡಿತೀರಾ? ಬೇಡ ಅಮ್ಮ. ನಮ್ಮನ್ ಯಾಕೆ ಕರ್ಸಿದ್ರಮ್ಮ? ನೋಡು ಶಿವಯ್ಯ, ಹಿಂದೆ ನಮ್ಮಪ್ಪಂಗ್ ನಾನೊಂದ್ ಮಾತು ಕೊಟ್ಟಿದ್ದೆ, ಈ ಊರ್ನ ಚೆನ್ನಾಗ್ ನೋಡ್ಕೋತೀನಿ ಅಂತ. ಮಾತಿಗ್ ತಪ್ಪಿಲ್ಲ. ಮಾತಿಗ್ ತಪ್ಪು ಅಂತ ಅಂದಿದ್ದಕ್ಕೆ ಗಂಡನ್ನೇ ಬಿಟ್ಟು ಬಂದೋಳು ನಾನು. ಆದ್ರೆ ಮಾತನ್ ತಪ್ಪಿಲ್ಲ. ಈಗ ನನ್ ಮಗಳನ್ನ ನಂಬ್ಕೊಂಡು ಒಬ್ರು ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ಮಾತನ್ ತಪ್ಪು ಅಂತ್ಯಾ? ಅಮ್ಮ, ಅರ್ಥ ಆಗ್ತಿಲ್ಲ. ಸಣ್ಣ ವಯಸ್ಸಲ್ಲಿ ಒಟ್ಟಿಗೆ ಆಡೋವಾಗ ನೋಡಿ ಖುಷಿ ಪಡ್ತಿದ್ದೆ. ಕಾಲೇಜಲ್ಲಿ ಒಟ್ಟಿಗೆ ತಿರುಗ್ತಾ ಇದ್ರೆ ಸ್ನೇಹಿತರು ಅಂತ ಅನ್ಕೊಂಡೆ. ಅಷ್ಟೆಲ್ಲ ಯಾಕೆ? ನಮ್ ಮನೇಲಿ ಕೂತ್ಕೊಂಡು ಅನ್ನ ತಿನ್ನೋವಾಗ ಕಣ್ಣಿಗೆ ತಂಪಾಗಿತ್ತು. ಆದ್ರೆ ನನ್ನ ಮನೇಲಿ ನನ್ನ ಮಗಳನ್ನ ನನ್ನ ಕಣ್ ಮುಂದೆನೆ ಗಟ್ಟಿಯಾಗಿ ತಬ್ಕೊಂಡಿರೋದನ್ನ ನೋಡಿದ್ರೆ ಚೆನ್ನಾಗ್ ಅನ್ಸತ್ತ? ಏನಮ್ಮ ನೀವ್ ಹೇಳ್ತಾ ಇರೋದು? ಇವನು ಸಣ್ಣ ವಯಸ್ಸಲ್ಲಿ ಒಂದು ಗೊಂಬೆನ್ ಕೇಳ್ದ, ಕೊಡಿಸ್ದೆ. ಈಗ ಅವನು ನನ್ನ ಮಗಳನ್ನ ಕೇಳ್ತಾ ಇದ್ದಾನೆ, ಕೊಡ್ಲಾ? ಪಂಚಾಯ್ತಿ ಇಟ್ಟು ಪರಿಹಾರ ಮಾಡೋದಿಕ್ಕೆ ಇದು ಊರ್ ಸಮಸ್ಯೆ ಅಲ್ಲ, ಪಟೇಲ್ ಅಮ್ಮನ್ ಮನೆ ಸಮಸ್ಯೆ. ಅಯ್ಯೋ 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 ಪಾಪಿ ನನ್ ಮಗನೇ, ಎಂತ ಕೆಲಸ ಮಾಡಿದ್ಯೋ? ನಿಂಗೇನೋ ಹೇಳ್ಬೇಕು. ಸಾಯೋ ಸಾಯೋ ನೀನು. ಈ ಊರಲ್ಲಿ ನಿನ್ನ ಮಗ ತುಂಬಾ ತಪ್ಪುಗಳನ್ನ ಮಾಡಿದ್ದ. ನೋಡಿನೂ ನೋಡ್ದೇ ಇರೋಳಾಗ್ ಬಿಟ್ಬಿಟ್ಟೆ. ಆದ್ರೆ ಈಗ ಅನ್ನ ಹಾಕಿದ ಮನೆಗೆ ದ್ರೋಹ ಬಗ್ಗೆ ಕೆಲಸ ಮಾಡ್ತಾ ಇದ್ದಾನೆ. ಇಂಥ ಕೆಲಸ ಮಾಡ್ದೋನ್ಗೆ ಏನ್ ಮಾಡ್ಬೇಕು? ನೀವೇ ಹೇಳಿ, ಏನ್ ಮಾಡ್ಬೇಕು? ಈ ಊರ್ನ ಬಿಟ್ಟು ಹೋಗ್ತೀವಮ್ಮ. ಹೊರಟೋಗ್ತೀವಮ್ಮ. ಬಾರೋ ಬಾಲರಾಜು. ನಡಿಯೋ ನೀನು. ಎಲ್ಲಿಗೆ ಹೋಗೋದು? ಹುಟ್ಟಿ ಬೆಳೆದಿರೋ ಊರು. ಬದುಕಿದ್ರೆ ಇಲ್ಲೇ ಬದುಕ್ಬೇಕು, ಸತ್ರ ಇಲ್ಲೇ ಸಾಯ್ಬೇಕು. ಎಲ್ಲಿಗೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ತಪ್ಪು ಮಾಡಿರೋದಕ್ಕೆ. ತಪ್ಪು ಮಾಡಿದ್ದಕ್ಕೆ. ಮಹಾಲಕ್ಷ್ಮಿ, ನೀನು ಕೂಡ ಬಟ್ಟೆ ತಗೋ, ನೀನು ಹೋಗ್ಬೇಕು. ಬಾ ಹೋಗೋಣ ಬಾ. ಮಹಾಲಕ್ಷ್ಮಿ ಅಮ್ಮ ಯಾಕ ಬರ್ಬೇಕು? ಪ್ರೀತಿಸಿದಿನಲ್ಲ.
ನಾನು ತಪ್ಪು ಮಾಡಿದ್ದೀನಲ್ಲ. ಅಮ್ಮ, ಇಲ್ಲಿ ಮುಖ್ಯ ಆಗಿರೋದು ನೀನ್ ಪ್ರೀತಿ ಮಾಡಿದ್ಯಾ ತಪ್ಪು ಮಾಡಿದ್ಯಾ ಅಂತಲ್ಲ. ಅಮ್ಮನ್ ಮಾತಿಗೆ ಸ್ವಲ್ಪ ಬೆಲೆ ಕೊಡು. ಮಾತು ಮಾತು ದರಿದ್ರವಾಗಿರೋ ಮಾತು. ನಮ್ಮಪ್ಪನಿಗೆ ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಮಾತು ಕೊಟ್ಟಿದ್ದೆ, 10th ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಿ ಅಂತ. ಆದ್ನಾ? ಆಗಿಲ್ಲ. ಏನ್ ಮಾತಾಡ್ತಿದ್ಯೋ? ಯೋ ಇರಮ್ಮ, ನಮ್ ತಾತ ನನಗೆ ಮಾತು ಕೊಟ್ಟಿದ್ದ, ನನ್ ಮದ್ವೆ ಆಗೋರ್ಗು ಬದುಕಿರ್ತೀನಿ ಅಂತ. ಇದನ ಮಾತು ಹೋಯ್ತು, ತಾತನು ಹೋದ. ನೀನ್ ಕೊಟ್ಟಿರೋ ಮಾತು, ಪಟೇಲ್ ಅಮ್ಮ ಕೊಟ್ಟಿರೋ ಮಾತು ಎರಡು ಒಂದೇನಾ? ಅಂದ್ರೆ ಪಟೇಲ್ ಅಮ್ಮ ಕೊಟ್ಟಿರೋ ಮಾತು ಮಾತು, ನಾವು ಕೊಟ್ಟಿರೋ ಮಾತು ಟೊಮೊಟೊನಾ? ಹೋಗಿ ಕೆಲಸ ನೋಡ್ಕೋ. ಅಮ್ಮ, ಏನು ಚಿಕ್ಕವರು ದೊಡ್ಡವರು ನೋಡ್ದೆ ಏನ್ ನಿನ್ನ ಮಾತುಗಳು? ಈ ಊರಿನ ಸರ್ಪಂಚ ಆಗಿ ಹೇಳ್ತಾ ಇದ್ದೀನಿ, ಹೋಗಿ ಈ ಊರ್ ಬಿಟ್ಟು. ಸರ್ಪಂಚ? ಯಾರಿಗ್ ಸರ್ಪಂಚು? ಯಾರ್ ಸರ್ಪಂಚು? ನೀವೇನು ಓಟ್ ಹಾಕಿದ್ರೆ ಗೆದ್ದಿರೋದಾ? ಅಮ್ಮ, ನೀನ್ ಓಟ್ ಹಾಕಿದ್ಯಾ ಏನು? ಅಪ್ಪ, ನೀನ್ ಓಟ್ ಹಾಕಿದ್ಯಾ? ಯಾವಾಗ್ಲೂ ಪಕ್ಕದಲ್ಲೇ ಇರ್ತೀಯಲ್ಲ, ನೀನ್ ಓಟ್ ಹಾಕಿದ್ಯಾ? ಅಷ್ಟೇ ಯಾಕೆ ನಿಮ್ ಓಟ್ ನೀವ್ ಹಾಕೊಂಡಿದೀರಾ? ಇಡೀ ಊರೂರೇ ಪಟೇಲ್ ಅಮ್ಮ ಕೂಡ ಯಾಕಿದ್ದಾರೆ ಹೇಳು? ಹಲೋ, ಊರಿಗೂರೇ ಅಲ್ಲ, ನಿನ್ನಂತ 4 ಜನ ಸೇರ್ಕೊಂಡು ಆರಿಸ್ಕೊಂಡಿದೀರ ಅಷ್ಟೇ. ಓಟ್ ಹಾಕಿ ಗೆದ್ರೇನೆ ಸರ್ಪಂಚ್. ಅದ್ಯಾವ್ದೋ ಕಾಲದಲ್ಲಿ ನಮ್ ತಾತವ್ರು ನಿಮ್ ಹತ್ರ ಭೂಮಿ ಜಾಸ್ತಿ ಇದೆ ಅಂತ ನಮ್ ತಾತವ್ರು ನಿಮ್ ತಾತವ್ರನ್ನ ಸರ್ಪಂಚ್ ಆಗಿ ಮಾಡಿದ್ರು. ನಿಮ್ ತಾತಂದ್ರು ನಿಮ್ಮಪ್ಪನಿಗೆ ಕೊಟ್ರು, ನಿಮ್ಮಪ್ಪ ನಿಮಗ್ ಕೊಟ್ರು. ಅಂತದೇನಿದೆ ಇದ್ರಲ್ಲಿ? ನಮ್ ತಾತ ಬಾಬರ್ ಆಗಿದ್ರೆ ನಾನ್ ಕೂಡ ಅಕ್ಬರ್ ಆಗ್ತಾ ಇದ್ದೆ ಅಷ್ಟೇ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಓಟ್ ಹಾಕಿದ್ರೆ ನಾನು ಗೆಲ್ಲಲ್ಲ ಅಂತ್ಯಾ? ಯಾರ ಜೊತೆ ಎಲ್ಲಾದ್ರೂ ಪೈಪೋಟಿ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ. ಪಟೇಲ್ ಅಮ್ಮನ ಮುಂದೆ ಯಾರೋ ಪೈಪೋಟಿ ಮಾಡೋದು? ಯಾರೋ ಯಾಕಯ್ಯ, ನಾನೇ ನಿಲ್ತೀನಿ. ಏನು ನೀನ್ ನನ್ನ ಎದುರಿಗೆ ಪೈಪೋಟಿಯಾಗಿ ನಿಂತು ಗೆಲ್ತ್ಯಾ? ಏನು ಗೆಲ್ಬೋದೇನೋ? ಸರಿ ಕಣೋ, ಸರ್ಪಂಚನಾಗ್ ನಿಲ್ಲು. ಈ ಊರಿನ ಜನಗಳ ಓಟಿಂದ ಸರ್ಪಂಚನಾಗ್ ಗೆಲ್ಲು. ಆವತ್ತು ನನ್ನ ಮಗಳನ್ನ ನಿನಗ್ ಕೊಟ್ಟು ಮದ್ವೆ ಮಾಡ್ತೀನಿ. ಆದ್ರೆ ನೀನು ಸೋತ್ ಹೋದ್ರೆ ನನ್ನ ಮಗಳನ್ನ ಈ ಊರ್ನ ಬಿಟ್ಟು ಹೊರಟೋಗ್ಬೇಕು. ಏನು ಧೈರ್ಯ ಸಾಕಾಗ್ತಿಲ್ವಾ? ನನ್ ಧೈರ್ಯ ನಿಮ್ ಹಿಂದೆನೇ ಇದೆ. ಚಾಲೆಂಜ್. ಅಮ್ಮ, ಅಲ್ಲಿ ನೋಡ್ರೆ ಆ ಕಲೆಕ್ಟರ್ ಹತ್ರ ಮಾತು ಕೊಟ್ಟಿದ್ದೀರಾ, ಇಲ್ಲಿ ಇವನ ಹತ್ರ ಪೈಪೋಟಿಗೆ ಇಳ್ದಿದ್ದೀರಾ. ಇದೆಲ್ಲ ಯಾಕಮ್ಮ? ಅರ್ಥ ಆಗ್ತಿಲ್ಲ. ಮಾತು ಅನ್ನೋದು ಉಳಿಸ್ಕೊಳ್ಳೋದು, ಪಂದ್ಯ ಅನ್ನೋದು ಗೆಲ್ಲೋದು. ಈ ಕೆಲ್ಸಕ್ ಬಾರ್ದವನಿಂದ ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಪಂದ್ಯ ಕಟ್ಟಿದೀನಿ ದಾಸಣ್ಣ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ನಾನೇ, ಪಂದ್ಯದಲ್ಲಿ ಗೆಲ್ಲೋಳು ನಾನೇ. ನಮ್ಮೂರಲ್ಲಿ ಮೊಟ್ಟ ಮೊದಲನೇ ಸಲ ಚುನಾವಣೆ ನಡೀತಾ ಇದೆ. ನಮ್ ಸಾವುಕಾರಮ್ಮನ ಮೇಲೆ ಬಾಲರಾಜ್ ಸರ್ಪಂಚ್ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾರಂತ. ಹೇಳ್ತಿದ್ದಾರೆ